ಪಡುತ್ತೆ. ರೀ ನನಗೆ ಗೊತ್ತಿಲ್ಲ, ನಾನು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇವಾಗ ಏನು ವಿಚಾರ ಅಂದರೆ, ಇವತ್ತು ಯಾರೇ ಅಧಿಕಾರಿಗಳು ಒಂದೇನೋ ಒಂದು ಕೆಲಸಕ್ಕೆ ಸರ್ಕಾರದ ಕೆಲಸದ ಮೇಲೆ ಬಂದಿರ್ತಾರೆ. ಇವಾಗ 21 ಜನ ರೈತರುಗಳು ನಮಗೆ JMC ಮಾಡಿಕೊಡಿ, ನಮ್ಮ ಮರಗಳನ್ನ ಕೌಂಟ್ ಮಾಡಿ, ನಮಗೆ ಇರೋಂಥ ಜಮೀನುಗಳನ್ನು ಅಳತೆ ಮಾಡಿಬಿಟ್ಟು ಎಷ್ಟು ಹೋಗಿದೆ ನೋಡಿ ಅಂತ ಬಂದು ಕೇಳ್ಕೊಂಡಿರ್ತಾರೆ. ಅದರಂತೆ ಅಧಿಕಾರಿಗಳು ಗ್ರೌಂಡಲ್ಲಿ ಬಂದಿರ್ತಾರೆ. ಇವತ್ತು ಭೂಮಾಲೀಕರು ಕೇಳಿರೋಂಥ ಒಂದು ಅವರ ಬೇಡಿಕೆ ವ್ಯವಸ್ಥೆಯಲ್ಲಿ ಬಂದಿರೋಂಥವ್ರನ್ನ ಈ ರೀತಿಯ ಒಂದು ದಾರಿ ತಪ್ಪಿಸೋಂಥ ಕೆಲಸಗಳು ಯಾರು ಮಾಡ್ತಾರೆ ಹೇಳಿ ನೀವೇನೆ? ಅಲ್ಲಿ ಇಲ್ಲಿವರೆಗೂ ನೀವೇ ಒಂದು ಕಡೆ ಮಗುನು ಚೂಟೋದು, ಒಂದು ಕಡೆ ತೊಟ್ಲನ್ನ ಆಡಿಸೋ ಅಂಥ ಪ್ರಯತ್ನ ಒಳ್ಳೇದಾಗೋದಿಲ್ಲ. ಯಾಕೆಂದರೆ ಇವತ್ತೆಲ್ಲ ನಾಳೆ ಇದೆಲ್ಲ ಗೊತ್ತಾಗುತ್ತಲ್ಲ ಸತ್ಯ. ನಾನು ಇದಕ್ಕೆ ಹೇಳ್ತೇನೆ, ಇದನ್ನು ಎಂಕ್ವೈರಿ ಮಾಡಬೇಕು, ಈ ರೀತಿಯ ತಪ್ಪುಗಳನ್ನು ಮತ್ತೊಮ್ಮೆ ಆಗ್ದಂಗೆ ನೋಡ್ಕೋಬೇಕು, ಇದನ್ನು ಅವ್ರಿಗೂ ಸಹ ಮನವರಿಕೆ ಆಗಬೇಕು. ಇದೆಲ್ಲ ಒಂದು ಕಡೆ ನಿಮ್ಮ ಮೂಲಕನೂ ನಾನು ಕೇಳ್ಕೊತೇನೆ. ಏನಾದರೂ ಇದ್ದರೆ ಬಂದು ವ್ಯವಸ್ಥಿತವಾಗಿ ಕಾನೂನು ಚೌಕಟ್ಟಲ್ಲಿ ಏನೇ ಆಗಲಿ ನಡವಳಿಕೆಗಳು ಇರಬೇಕು ಅನ್ನೋದನ್ನು ನಾನು ಕೇಳ್ಕೊತೇನೆ. ಇವತ್ತು ಅಧಿಕಾರಿಗಳು ಭೂ ಮಾಲೀಕರು ಕೇಳಿದಂತೆ ಅವತ್ತು ಸ್ಥಳಕ್ಕೆ JMC ಮಾಡಲಿಕ್ಕೆ ಹೋಗಿದ್ದಾರೆ. ಅವ್ರು ಹೋಗಿರೋಂಥದ್ದು ತಪ್ಪು ಅಂತ ಇವ್ರು ಹೇಳಕ್ಕೆ ಯಾರು? ಅವ್ರ ಕರ್ತವ್ಯನ ಮಾಡೋಂಥದ್ರಲ್ಲಿ ಇವರು ಅಡಚಣೆ ಮಾಡಲಿಕ್ಕೆ ಇವ್ರಿಗೇನಿದೆ ಅಧಿಕಾರ? ಯಾರು ಭೂ ಮಾಲೀಕರು ಇಚ್ಛೆ ಇಲ್ಲ, ಅವ್ರಿಗೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅನ್ನೋ ಮಾತನ್ನು ಹೇಳಿದಾರಲ್ಲ ಅಧಿಕಾರಿಗಳು. ಹಾಗಾಗಿ ಈ ವಿಚಾರದಲ್ಲಿ ಈ ರೀತಿಯ ನಡವಳಿಕೆಗಳು ಸರಿ ಇಲ್ಲ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನಂತೂ ಆಕಾಂಕ್ಷಿದಾರರಲ್ಲ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನೇ ತಲೆಗೆಡಿಸ್ಕೊಳ್ಳ, ನಂದಾಯಿತು, ನನ್ನ ಕಾನ್ಸ್ಟಿಟ್ಯೂನ್ಸಿ ಆಯಿತು, ಸರ್ಕಾರದವರು ಮತ್ತು ವರಿಷ್ಠರುಗಳು ತೆಗೆದುಕೊಂಡಂಥ ನಿರ್ಧಾರ ಒಂದು ನಾನು ಕೇಳ್ಕೊಬಲ್ಲೆ, ಯುವಕರಿಗೆ ಹೊಸಬ್ರಿಗೆ ಅವಕಾಶ ಕೊಡಿ ಅಂತ ಕೇಳಬಲ್ಲೆ. ಅದಕ್ಕೂ ಅತಿವೃಷ್ಟಿ, ಅನಾವೃಷ್ಟಿ, ಬದುಕು ಬದಲಾವಣೆ, ಅಭಿವೃದ್ಧಿ ಇವೆಲ್ಲನೂ ತೆಗೆದುಕೊಂಡು ನಿರ್ವಹಣೆ ಮಾಡೋಷ್ಟು ಶಕ್ತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಮತ್ತು ಸಂಪುಟದ ಎಲ್ಲ ಸಚಿವರಿಗೆ ಒಂದು ಶಕ್ತಿ ಇದೆ. ಯಾವುದೇ ತೊಂದರೆ ಇಲ್ಲದೆ ನಿವಾರಣೆ ಮಾಡ್ತಾ ಇದ್ದಾರೆ. ಅದು ಕೆಲವು ಸೂಕ್ತವಾದಂಥ ಕಾಲದಲ್ಲಿ ತೆಗೆದುಕೊಂಡಂಥ ನಿರ್ಧಾರಕ್ಕೆ ನಾವೆಲ್ಲ ಕಾದು ಅದನ್ನು ಒಳ್ಳೆಯ ಒಂದು ನಿರ್ಧಾರಗಳು ತೆಗೆದುಕೋತಾರೆ ಅಂತ ನಾನು ಹೇಳಬಲ್ಲೆ. ನಾವು ರಾಹುಲ್ ಗಾಂಧಿ ಅವರು ಕೂಡ ಬಂದು 2 ದಿನ ಆಗೋಯ್ತು. ನಿಮ್ಮ ಹತ್ರ ಹೇಳಿದ್ದಾರೆ ಅವರು? ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಅದೆಲ್ಲ ಮಾತಾಡೋಷ್ಟು ದೊಡ್ಡವನಲ್ಲ ನಾನು. ನನ್ನ ಕ್ಷೇತ್ರ, ನನ್ನ ಜನ, ನನ್ನ ರೈತಾಪಿ ಕುಟುಂಬ ವರ್ಗದವರು ಅಷ್ಟಕ್ಕೆ ನಾನು ಸೀಮಿತನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾನು ಯಾವತ್ತಿಂದ ಹೇಳ್ತಾ ಇದ್ದೀನಲ್ಲ, ನಾನು ಯಾವುದೇ ಕಾರಣಕ್ಕೂ ಆ ಒಂದು ಸಂಪುಟದ ವಿಸ್ತರಣೆ ವಿಚಾರದಲ್ಲಿ ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಅದ್ರ ಪಾಡ್ಗೆ ಅದಾಗುತ್ತೆ. ನಾನು ಆಕಾಂಕ್ಷಿದಾರಲ್ಲ ಅನ್ನೋದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ.